ಬುದ್ಧಿ ಇಟ್ಕೊಂಡು ಸ್ವಲ್ಪ ವ್ಯವಹಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಕೊಲ್ಲೂರು ಸ್ವಾಗತ ಗೋಪುರ ಸಖತ್ತಾಗಿದೆ ನೋಡಿ. ಇದು ಹೆಸರಿಗೆ ತಕ್ಕ ಹಾಗೆ ಇದೆ ಈ ಕಾಡು, ಅಂತ ಅದ್ಭುತವಾಗಿದೆ ಈ ಕಾಡು ಮಾತ್ರ. ಕೊಲ್ಲೂರಿನವರಿಗೆಲ್ಲ ಒಂದು ಪೆಟ್ರೋಲ್ ಬೇಕಂದ್ರೆ ಇಲ್ಲಿ ತನಕ ಬರ್ಬೇಕು. 125. ಇಲ್ಲೊಂದು ವನದೇವತೆಯ ದೇವಸ್ಥಾನವಿದೆ. ವೈನಾಡ್ ಯಾಕೆ, ತಾಯ್ನಾಡೆ ಓಕೆ. ಟಿಪಿಕಲ್ ಕನ್ನಡಿಗ ಸ್ಟೈಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಅನ್ಕೊಂಡೆ. ಯೂಟ್ಯೂಬ್ ನೋಡ್ತೀರಾ? ಇದು ಸಬ್ಸ್ಕ್ರೈಬ್ ಮಾಡ್ದ ಮೊದಲ ಆನೆ ಇತ್ತಂತೆ ಇಲ್ಲಿ. ಸೊ ಆನೆ ಪಾಸ್ ಆಗ್ಲಿಕ್ಕೆ ಮಾಡಿರುವಂತಹ ಬಾಗಿಲು. ಒಂದು ಐಫೋನಿಗೋಸ್ಕರ ಜೀವ ತಕೊಂತಾರಲ್ಲ ಮಾರೆ. ಚೂರು ತಲೆಯಲ್ಲಿ ಅಂತ ಸಗಣಿ ತುಂಬಿದ. ಓಕೆ, ಇಲ್ಲ 4,500 ಆಯ್ತು ಟೋಟಲ್ ಎಲ್ಲ ಖರ್ಚು. ಫಿಟ್ಟಿಂಗ್ ಸೇರಿ 4,500 ಆಯ್ತು. ವರ್ತ್ ಅಲ್ಲ. ಆದ್ರೂ ಒಂದ್ಸತಿ ಅಷ್ಟೇ, ಮತ್ತೆ ಬೇಜಾರಾಗ ಮೈಲೇಜ್ ಡ್ರಾಪ್ ಆಗುತ್ತೆ. ಹ್ಮ್, ಆದ್ರೆ ವೆಯ್ಟ್ ಕಮ್ಮಿ ಆಗುತ್ತೆ. ಹೌದು ಸರಿ. ಓಕೆ, ಕೊಲ್ಲೂರಿಂದ ಹೊರಟ್ವಿ ಈಗ. ಕೊಲ್ಲೂರು ಸೊ ಫೇಮಸ್ ಆನೆ ಬಾಗಿಲಿದು. ಕೊಲ್ಲೂರಿನ ಹಿಂಭಾಗದಲ್ಲಿ ಕಾಣಸಿಗುವಂತಹ ಆನೆ ಬಾಗಿಲು ಫೇಮಸ್. ಮೊದಲ ಆನೆ ಇತ್ತಂತೆ ಇಲ್ಲಿ. ಸೊ ಆನೆ ಪಾಸ್ ಆಗ್ಲಿಕ್ಕೆ ಮಾಡಿರುವಂತಹ ಬಾಗಿಲು, ಅದೇ ಫೇಮಸ್ ಆಗಿ ಆನೆ ಬಾಗಿಲು. ಇಲ್ಲೇ ಪಾರ್ಕಿಂಗ್ ಮಾಡೋದು ನಾವು. ಇದೆ ಸ್ವರ್ಣಮುಖಿ ಮಂಟಪ ಇದೆ, ಆಚೆ ಒಂದು ಹಳೆಯ ರಥ ಇದೆ. ದೇವಸ್ಥಾನ ಕ್ಲೋಸ್ ಆಗಿದೆ. ಒಂದು ಸಣ್ಣ ಓಣಿ, ಒಂಚೂರು ಪಾಸ್ ಆಗೋದು. ಒಂಚೂರು ಪಾಸ್ ಆಗೋದೇ ಕಷ್ಟ. ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ ಇಲ್ಲಿ. ಕರ್ರ ಬೇರೆ ಹಾರನ್ ನಮ್ದು ಒಂದಿರಲಿ ಅಂತ ಹಾಕೋದೆ. ಅಡ್ಡ ತಿರ್ಸುವುದೇ ಅದು. ಮತ್ತೆ ಮಾಡೋದು ಎಂತ ಇಲ್ಲ, ದಾರಿ ಮೇಲೆ ತಂದು ನಿಲ್ಸಿ ಆಯ್ತದು. ಭದ್ರ ಅಂದ್ರೆ ಮಾರ ಒಂದೆರಡಲ್ಲ ಮತ್ತೆ ಗಾಗಡಿ ಒಳಗೆ. ಅದಂತೂ ಓಣಂ ವೀಕ್ ಈಗ ಕೊಲ್ಲೂರಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಒಂದೇ ಒಂದು ರೂಮ್ ಕಡೆ ಸತೆ ಕಾರಣ ಸಿಗೋದಿಲ್ಲ, ರೂಮ್ ಸತೆ ಖಾಲಿ ಇಲ್ಲ, ಆ ಥರ ಫುಲ್ ಆಗಿದೆ. ಸ್ವಲ್ಪ ಪೆಟ್ರೋಲ್ ಕೂಡ ಹಾಕ್ಬೇಕು. ಕೊಲ್ಲೂರಲ್ಲಿ ಒಂದು ಆಶ್ಚರ್ಯ ಅಂದ್ರೆ ಒಂದು ಪೆಟ್ರೋಲ್ ಬಂಕ್ ಸತೆ ಇಲ್ಲ. ಇದೇನು ದೊಡ್ಡ ಸಿಟಿ ಅಂತ ಅಲ್ಲ, ಬಟ್ ಈ ತರ ವ್ಯವಹಾರ ಆಗತ್ತೆ ಇಲ್ಲಿ ಪೆಟ್ರೋಲ್. ಕೊಲ್ಲೂರಿನವರಿಗೆ ಪೆಟ್ರೋಲ್ ಬೇಕಂದ್ರೆ 4 ಕಿಲೋಮೀಟರ್ ಹೋಗ್ಬೇಕು. ಆಲ್ಕಲ್ ಅಂತ ಆ ಊರಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕು. 8 ಕಿಲೋಮೀಟರ್. ಅರ್ಧ ಲೀಟರ್ ಪೆಟ್ರೋಲ್ ಬರೀ ಹೋಗಿ ಹಾಕ್ಸ್ಕೊಂಡು ಬರೋಕ್ಕೆ ಬೇಕು. ಅರ್ಧ ಲೀಟರ್ ಪೆಟ್ರೋಲ್ ಇಲ್ಲಿನವರಿಗಲ್ಲ, ಅಷ್ಟು ದೂರ ಇದೆ. ಇಲ್ಲೊಂದು ಸಿದ್ದೇಶ್ವರ ದೇವಸ್ಥಾನ ಇದೆ, ಶುಕ್ರತೀರ್ಥ ಅಂತ. ಒಂದ್ಸತಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಒಳಗೆ, ಚೆನ್ನಾಗಿದೆ. ಉತ್ಸವ ಸಂದರ್ಭದಲ್ಲಿ, ನಡಾವಳಿ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ತಾಯಿ ಮುಖಾಂಬಿಕೆ ಇಲ್ಲಿ ಆಗಮನವಾಗುತ್ತೆ. ಉತ್ಸವ ಸಂದರ್ಭದಲ್ಲಿ ಶಿವಶಕ್ತಿ ಸಂಗಮ ಅಂತ ಹೇಳ್ತಾರಲ್ಲ, ಪಾರ್ವತಿ ದೇವಿ ಶಿವನನ್ನ ಭೇಟಿಯಾಗುವ ಕ್ಷಣ, ಶಿವಶಕ್ತಿಯ ಸಂಗಮ, ಅದ್ಭುತ ಕ್ಷಣ ಅದು. ಇಲ್ಲೊಂದು ವನದೇವತೆಯ ದೇವಸ್ಥಾನವಿದೆ, ಮುಖಮಂಟಪ. ಕೊಲ್ಲೂರು ಸ್ವಾಗತ ಗೋಪುರ ಸಖತ್ತಾಗಿದೆ ನೋಡಿ. ಇದು ಡ್ರೋನ್ ಶಾಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಇದು ಡ್ರೋನ್ ಶಾಟ್, ಸುತ್ತಲೂ ಕಾಡು, ಮತ್ತೆ ಒಂದು ದಾರಿ, ಅದರಲ್ಲಿ ಒಂದು ಸ್ವಾಗತ ಗೋಪುರ, ಅದ್ಭುತ ವ್ಯೂ ಮಾತ್ರ ಅದು. ಡ್ರೋನ್ ಇದ್ದೀರಿ ಒಂದು ತೆಗಿಬೋದಿತ್ತು, ಫ್ಯೂಚರಲ್ಲಿ ತಗೊಂಡ್ರೆ ಚೆನ್ನಾಗಿರೋ ಒಂದು ವ್ಯೂಸ್ನ ಕ್ಯಾಪ್ಚರ್ ಮಾಡ್ಬೋದು. ನೇಚರ್ ಅಂತೂ ಅದ್ಭುತವಾಗಿದೆ. ಇದು ಏನು ಸಖತ್ತಾಗಿದೆ ನೋಡಿ. ಇದು ವೈನಾಡ್ ಯಾಕೆ, ತಾಯ್ನಾಡೆ ಓಕೆ. ಹೆಸರಿಗೆ ತಕ್ಕನಾಗೆ ಇದೆ. ಮಹಾರಣ್ಯಪುರ ಅಂತ ಕರೀತಿದ್ರು ಅಂತೆ ಈ ಕೊಲ್ಲೂರು ಕ್ಷೇತ್ರವನ್ನು ಮೊದಲು. ಮಹಾರಣ್ಯ ಅಂದ್ರೆ ದೊಡ್ಡದಾದ ಕಾಡು ಅಂತ. ಹೆಸರಿಗೆ ತಕ್ಕ ಹಾಗೆ ಇದೆ ಈ ಕಾಡು, ಅಂತ ಅದ್ಭುತವಾಗಿದೆ ಈ ಕಾಡು ಮಾತ್ರ. ಸುತ್ತಮುತ್ತ ಹಲವಾರು ಕಾಡಿದೆ, ಬಟ್
ಈ ಒಂದು ಕಾರ್ಡ್ ನೋಡೋದೇ ಒಂದು ಅದ್ಭುತ ಅನುಭವ ಅಂತ ಅಂತಾರ. ಅಷ್ಟು ಚೆನ್ನಾಗಿದೆ ಇದು. ಒಂದ್ಸತಿ ಹಾಲ್ಕಲ್ ದಾಟ್ತು ಅಂದ್ರೆ ನೀವು ಈ ತರ ಕಾರ್ಡ್ ಸಿಗಲ್ಲ. ನಾರ್ಮಲ್ ಆಗ್ತಾ ಬರುತ್ತೆ ಅಂತ ಹಾಡಿ ತರ ಇರುತ್ತೆ. ಈ ಕ್ರಾಸ್ ಅನ್ನೋದು ಹಾಲ್ಕಲ್ ಅಂತ. ಈ ಕಡೆ ಹೋದ್ರೆ ಬೈಂದೂರಿಗೆ ಹೋಗುತ್ತೆ ಸ್ಟ್ರೈಟ್ ಹೋದ್ರೆ. ಸೊ ಇದು ಕುಂದಾಪುರ ರೋಡ್. ಶಾನ್ಬಾಗ್ ಹೋಟ್ಲ್ ಅಂತಿದೆ, ಅಲ್ಲಿ ಚೆನ್ನಾಗಿದೆ, ರುಚಿಕರವಾದ ಖಾದ್ಯ ಸಿಗುತ್ತೆ. ಸೊ ಕೊಲ್ಲೂರಿನವರಿಗೆಲ್ಲ ಒಂದು ಪೆಟ್ರೋಲ್ ಬೇಕಂದ್ರೆ ಇಲ್ಲಿ ತನಕ ಬರ್ಬೇಕು. ಹಾಲ್ಕಲ್ ಇದೆ ನೋಡಿ ಪೆಟ್ರೋಲ್ ಬಂಕ್. ಸೊ ನಮಗೂ ಕೂಡ ಪೆಟ್ರೋಲ್ ಬೇಕೀಗ. ಪೆಟ್ರೋಲ್ ಹಾಕ್ಸೋಣ. ಐಫೋನಿಗೋಸ್ಕರ ಜೀವ ತಕೊಂತಾರಲ್ಲ ಮಾರೆ. ಇವರು ತಲೆಯಲ್ಲಿ ಅಂತ ಸಗಣಿ ತುಂಬಿದ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಸ್ವಲ್ಪ ವ್ಯವಹಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ತಲೆಯಲ್ಲಿ ಸಗಣಿ ಇಟ್ಟು ವ್ಯವಹಾರ ಮಾಡಿದ್ರೆ ಇನ್ನೇನಾಗತ್ತೆ. ಮಾರ ಐಫೋನಿಗೋಸ್ಕರ ಒಂದು ಜೀವ ತಕೊಳ್ತಾರಂದ್ರೆ, ಕ್ಷುಲ್ಲಕ ಕಾರಣ ಕೊಟ್ಟು ಜೀವ ತಕ್ಕೊಳ್ಳು ಅಂತ ಅಂದ್ರೆ, ಜೀವ ಇದ್ರೆ ಎಂತ ಬೇಕಾದ್ರೂ ಸಾಧಿಸ್ಬಹುದು. ಜೀವನೇ ತಕೊಂಡ್ರೆ ಎಂತ ಮಾಡ್ಕತ್ತ. ಇದ್ದು ಸಾಧಿಸ್ಬೇಕು, ಇದ್ದು ಗೆದ್ದು ಸಾಧಿಸ್ಬೇಕು. ಎಂತ ಪರಿಸ್ಥಿತಿ ಬಂದ್ರು ಕೂಡ ಜೀವನದಲ್ಲಿ ಅದೊಂದು ಸಾಧನೆ ಅಂತ ಹೇಳ್ಬೋದು. ಅದು ಬಿಟ್ಟು ಅದು ತಗೊಳಕ್ಕಾಗಿಲ್ಲ, EMI ಕಟ್ಟಕ್ಕಾಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಜೀವನವನ್ನೇ ತಕೊಂಡ್ರೆ ಎಂತ ಪ್ರಯೋಜನ. ಅದು ಸಮಸ್ಯೆ ಅಂದ್ರೆ ಅದು ಅವನು ಅವನ ಅಪ್ಪ ಅಮ್ಮನೂ ತಗೊಂಡು ಹೋದ. ಸಮಸ್ಯೆ ಅಂತ ಗೊತ್ತಾ ಅಲ್ಲಿ? ಸಿಂಪಲ್, ಅವನು ಚೇಸ್ ಮಾಡ್ಕೊಂಡು ಹೋಗಿದ್ದಾಗಿಲ್ಲ. ಅವ್ನು ಮನೆ ಬಿಟ್ಟು ಹೋದ ಕೂಡ ಇವರು ಅವನ್ನ ಫಾಲೋ ಮಾಡೋದಾಗಿಲ್ಲ. ಸುಮ್ಮನೆ ಅವನ ಪಾಡಿಗೆ ಅವ್ನು ಬಿಟ್ಟಿದ್ರೆ ಇದು ಹೋಗಿ ನಿಲ್ತಿದ್ದ. ಎಷ್ಟೊತ್ತು ನಿಲ್ತಿದ್ದ? 1 ಗಂಟೆ 2 ಗಂಟೆ 3 ಗಂಟೆ ನಿಲ್ಬೋದಾ? ಯಾರು ಕೇರ್ ಮಾಡ್ತಿಲ್ಲ ಅಂತ ಗೊತ್ತಾದ್ರೆ ಮತ್ತೆ ಅವನೇ ವಾಪಸ್ ಮನೆಗೆ ಬರ್ತಾನೆ. ಇದೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಕಡೆ ಆಗಿರೋದೆ, ನಮ್ಮ ಮನೇಲಿ ಕೂಡ ಆಗಿರೋದೆ. ಸೊ ನೀವು ಕೇರ್ ಮಾಡ್ತೀರಾ, ಅವನಿಗೆ ಗೊತ್ತಾಯ್ತು ನೀವು ಕೇರ್ ಮಾಡ್ತೀರಾ ಅಂತ. ಆವಾಗ ಅವನು ಸ್ವಲ್ಪ ನಿನ್ನ ಜಾಸ್ತಿ ಮಾಡ್ತಾನೆ ಅಷ್ಟೇ. ವಿಷಯ ಸಿಂಪಲ್. ಅವನ ಪಾಡಿಗೆ ಅವ್ನು ಬಿಟ್ಬಿಡ್ಬೇಕು ಅಂತ ಪರಿಸ್ಥಿತಿಯಲ್ಲಿ. ಎಲ್ಲಿಗೆ ಹೊತ್ತಿಲ್ಲ, ಇದು ವಾಪಸ್ ಮನೆ ಬರ್ತಾರೆ. ಇವ್ರು ಯಾರು ಕೇರ್ ಮಾಡೋದಿಲ್ಲ ಅಂತ. ನೀವು ಸ್ವಲ್ಪ ಕೇರ್ ಮಾಡ್ತೀರಾ, ಅವ್ನು ಸ್ವಲ್ಪ ಇನ್ನೂ ಜಾಸ್ತಿನೇ ಮಾಡ್ತಾನೆ ಅಷ್ಟೇ. ಅದೇ ಆಗಿತ್ತು ಸಿಂಪಲ್ ವಿಷಯ ಅಲ್ಲಿ. ನಮ್ಮ ಮನೆಯಲ್ಲೂ ಆಗಿತ್ತು ಆಗಿಂದ ಇನ್ಸಿಡೆಂಟು. ಯಾರು ಕೇರೇ ಮಾಡಿಲ್ಲ. ಬೈಕ್ ಕೊಡ್ತೀರಾ ಅಂತ ಸೀದಾ ಮನೆ ಬಿಟ್ಟು ಹೋಗಿದ್ದ ಗುಂಟೆ ಮೇಲೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಯಾರು ಬಂದಿಲ್ಲ, ಯಾರು ಕೇರು ಕೂಡ ಮಾಡಿಲ್ಲ. ಮತ್ತೆ ಇನ್ನೇನು ಮಾಡೋದು, ಸೀದಾ ವಾಪಸ್ ಮನೆಗೆ ಬಂದೆ ಅಷ್ಟೇ. ಸಿಂಪಲ್ ವಿಷಯ ಸಿಂಪಲ್ ಎಷ್ಟೇ. ಅವ್ರಿಗೂ ಗೊತ್ತಾಗ್ಬಿಡುತ್ತೆ ನೀವು ಕೇರ್ ಮಾಡ್ತೀರಾ, ಇನ್ನು ಸ್ವಲ್ಪ ಜಾಸ್ತಿನೇ ಆಗುತ್ತೆ ವಿಷಯ ಅಷ್ಟೇ. ಸಿಂಪಲ್.